ಯಾವ್ಯಾವ ದೂರುಗಳು ವಿನಾಕಾರಣ ಪೆಂಡಿಂಗ್ ಇಟ್ಟಿದ್ದಾರೆ ಚೆಕ್ ಮಾಡಿ ಅಂತ ನಮಗೆ ವಾರೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಾನು ನಮ್ಮ ಅಧಿಕಾರಿಗಳೆಲ್ಲ ಬಂದು ನಮ್ಮ ನಗರ ಪಾಲಿಕೆ ಕಚೇರಿ ನಾವು ಶೋಧನೆ ಮಾಡ್ತಾ ಇದ್ದೀವಿ. ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಅವ್ರ ಕೆಲಸಗಳು ಆಗಬೇಕಾಗಿದೆ. ಈಗ ತಮ್ಮ ಮುಂದೆ ನೋಡಿದ್ರು ಜನ ಬಹಳ ದಿವಸದಿಂದ ಗೋಳಾಡ್ತಾ ಇದ್ದಾರೆ, ನಮ್ಮ ಕೆಲಸ ಆಗಿಲ್ಲ ಸರ್ ಅಂತಾರೆ. ಸೊ ಯಾವ ವಿಷಯಕ್ಕೆ ಜನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಶೋಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರು ಗ್ಲೇರಿಂಗ್ ಲ್ಯಾಪ್ಸಸ್ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಬಟ್ ಓವರ್ ಆಲ್ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಮೇಡಮ್ ಅವ್ರು ಬಂದ ಮೇಲೆ ಥಿಂಗ್ಸ್ ಭಾಳ ಇಂಪ್ರೂವ್ ಆಗಿದೆ. ಅವ್ರು ಭಾಳ ಇನಿಷಿಯೇಟಿವ್ಗಳು ತಗೊಂಡು ಕೆಲವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದು ತ್ವರಿತ ಸೇವೆ ಅಭಿಯಾನ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಒಂದು ಅಭಿಯಾನ ಮಾಡಿದ್ರಂತೆ. ಲೋಕ ಅದಾಲತ್ ಹತ್ರ ಎಲ್ಲ ಪಿಟಿಷನ್ಸ್ ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಆ ಆ್ಯಂಗಲ್ ನಾವೆಲ್ಲ ನೋಡ್ತಾ ಇದ್ದೀವಿ. ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಬಟ್ ಈಗ ನಾವು ನೋಡ್ತಾ ಇರೋದು ಏನಾದ್ರು ಗ್ಲೇರಿಂಗ್ ಏನಾದ್ರು ಭಾಳ ಲ್ಯಾಪ್ಸಸ್ ಆಗಿದೆಯಾ, ಏನಾದ್ರು ಭಾಳ ಪೆಂಡೆನ್ಸಿ ಇಟ್ಕೊಂಡಿದ್ದಾರಾ, ಜನರಿಗೆ ತೊಂದರೆ ಆಗುವ ಹಾಗೆ ಕಡತಗಳನ್ನು ವಿಲೇವಾರಿ ಮಾಡಿ ಇಟ್ಟಿದ್ದಾರಾ ಅಂತ ನಮ್ಮ ಅಧಿಕಾರಿಗಳೆಲ್ಲ ಸೆಕ್ಷನ್ಗೆ ಹೋಗಿ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಅದ್ರ ಸರ್ಚಲ್ಲಿ ಏನು ಕಂಡು ಬರುತ್ತೆ ನೋಡ್ತೀವಿ ನಾವು. ಸದ್ಯಕ್ಕೆ ಇಷ್ಟು ಅರ್ಲಿ ಟು ಸೇ. ಸರ್, ಈಗ ಅದಕ್ಕೊಂದು ಮೇಡಮ್ ಹತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕಮಿಷನರ್ ಮೇಡಮ್ ಹತ್ರ. ಅದಕ್ಕೊಂದು ಕಡಿವಾಣ, ಪರ್ಮನೆಂಟ್ ಆಗಿ ಕಡಿವಾಣ ಹಾಕ್ಲಿಕ್ಕೆ ಒಂದು ಕಾರ್ಯರೂಪ ತರ್ತೀವಿ. ಜನರು ನೇರವಾಗಿ ಬಂದ್ರೆ ಕೆಲಸ ಮಾಡ್ತಿಲ್ಲ. ಮೇಡಮ್ ಕರೀರಿ, ಅವರು ಮೇಡಮ್ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಜನ ಅವ್ರ ಹತ್ರನೇ ಬರಬೇಕು ಅಂತ ಮಾಡ್ತಾ ಇರೋದು. ಅವರು ಕೆಲವ್ರಿಗೆ ಗೊತ್ತಿಲ್ಲದವರು ಅಲ್ಲಿ ಹೋಗಿ ಮಧ್ಯವರ್ತಿಗಳ ಹತ್ರ ಯಾವುದು ಅವರೇನು ಮಾಡ್ಲಿಕ್ಕಿಲ್ಲ. ಈಗ ವಾಟ್ ಶಿ ಹ್ಯಾಸ್ ಟೋಲ್ಡ್ ಮೀ, ನಾವು ಆದಷ್ಟು ಎನ್ಕರೇಜ್ ಮಾಡ್ತಾ ಇದೀವಿ, ನನ್ನ ಹತ್ರನೇ ಬರಲಿ, ಅವ್ರಿಗೆ ಏನು ಕಂಪ್ಲೇಂಟ್ ಇದೆ ತಮ್ಮ ಹತ್ರ ತೊಗೊಂಡ್ಬರಲಿ. ನಾನು ಡೈರೆಕ್ಷನ್ ಎಲ್ಲ ಸೆಕ್ಷನ್ಸಿಗೆ ಕೊಟ್ಟು ವಿತಿನ್ ಟೈಮ್ ಲಿಮಿಟಲ್ಲಿ ತ್ವರಿತಗೊಳಿಸಿ ಅದನ್ನು ಮ್ಯಾಟರ್ಸ್ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇವತ್ತಿನ ಅಭಿಯಾನನೂ ಅದೇ ಇದೆ, ತ್ವರಿತ ಸೇವೆ ಅಭಿಯಾನ. ಲಾಸ್ಟ್ ಟೈಮ್ ತಾವು ಯಾವ್ದು ಮಾಡಿದ್ದು ಮೇಡಮ್? ಡಿಸೆಂಬರ್ ಯಾವ್ದು ಸೇಮ್ ಅಭಿಯಾನ ಮಾಡಿದ್ದಾರೆ. ಅವಾಗಲೂ ಎಷ್ಟು ಪಿಟಿಷನ್ ಡಿಸ್ಪೋಸ್ ಆಗಿತ್ತು? ಅವಾಗ 700 ಬಂದಿದ್ರೆ 350 ಆನ್ ಸ್ಪಾಟ್ ಡಿಸ್ಪೋಸ್ ಆಗಿತ್ತು. ಬಟ್ ವಾಟ್ ದೇ ಸೇ, ಅವ್ರೇನ್ ಹೇಳ್ತಾರಂದ್ರೆ, ಸರ್ ಈಗ ನೀವು ಬಂದಿದ್ದೀರಾ, ಒಂದು ವಾರ ಯಾರು ಇರಲ್ಲ, 10 ಡೇಸ್ ಆದ ತಕ್ಷಣ ಮತ್ತೆ ಮಧ್ಯವರ್ತಿಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೊಂದು ಕಾರ್ಯರೂಪ ಏನ್ ತರ್ತೀರಾ ನೀವು ಅಂತಾರೆ. ಸೊ ವಿಲ್ ಡಿಸ್ಕಸ್ ಇಟ್ ಲೇಟರ್ ಆನ್, ಹೌ ಟು ಪುಟ್ ಅನ್ ಎಂಡ್ ಟು ದಿಸ್ ಪ್ರಾಕ್ಟೀಸ್. ನಾವು ಡಿಸ್ಕಸ್ ಮಾಡ್ತೀವಿ. ಎಷ್ಟು ಜನ ಸಿಕ್ಕಿದ್ದಾರೆ ಸರ್? 6 ಜನ ಸಿಕ್ಕಿದ್ದಾರೆ. ಮೇಲಾಧಿಕಾರಿಗಳಿಗೆ ನೀವು ಇದನ್ನ ಮಾಡ್ತಾರೆ ಸರ್. ಬಟ್ ಈಗ ಏನಾಗ್ತದೆ, ಬರಿಸಿ ಮತ್ತೆ ಅದನ್ನ ಬ್ಲಾಕ್ ಮೇಲ್ ಮಾಡೋದು ಕೂಡ ಇವರೇ ಹೇಳ್ಕೊಡ್ತಾರೆ. ಕೆಲವೊಂದು ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಅಧಿಕಾರಿಗಳು ಈ ತರ ಮಾಡಿದಾಗ ಅಲ್ಲ, ಅದು ನೋಡಿ ನಾನು ಹೇಳೋದು, ಅದು ಲೋ ಲೆವೆಲ್ ಅಲ್ಲಿ ಹೀಗಾಗ್ತಾ ಇದೆ. ಅದು ನೀವು ದೊಡ್ಡ ಅಧಿಕಾರಿಗಳ ಗಮನಕ್ಕೆ ತರಬೇಕು. ನೀವು ಮೇಡಮ್ ಗಮನಕ್ಕೆ ತಂದ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ವಲ್ಲ. ಸರ್, ಮೇಡಮ್ ಹತ್ರಕ್ಕೆ ಹೋಗಕ್ಕೆ ಸಾಕಷ್ಟು ಜನನ್ನ ಬಿಡ್ತಾ ಇಲ್ಲ ಅನ್ನೋದು ಆರೋಪ ಇಲ್ಲಿರ್ತಕ್ಕಂಥ. ಅವ್ರ ಹತ್ರ ಸಮಸ್ಯೆ ಹೇಳಕ್ಕೆ ಮೇಡಮ್ ರೀಚ್ ಮಾಡಕ್ಕೆ ಬಿಡ್ತಿಲ್ಲ. ಮಾಡಿದೀವಿ ನಾವು, ಹೋಗ್ಬೇಕು ಅಂತ ಹೇಳಿ ನಾವು ಹೇಳಿದ್ರೆ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಸಿಸ್ಟಮ್ ಮಾಡಿದೀವಿ. ಒಂದು ಡೈರೆಕ್ಟ್ ಅಪ್ರೋಚ್ ಮಾಡಿ ಅಂಡ್ ಈ ತರ ಮಾಡ್ಬಿಟ್ಟು ನಾವು ಮಧ್ಯವರ್ತಿಗಳು ಹಾವಳಿ ಸ್ಟಾಪ್ ಮಾಡ್ಬೇಕಂತ ಲಾಸ್ಟ್ ಟೈಮ್ ಎಲ್ಲಾನು ಹೇಳಿದ್ವಿ. ಈಗ ನಿಮ್ಗೆ ಕಾಲಿಗೆ ಬಿದ್ದು ಅವರು ಸಮಸ್ಯೆ ಹೇಳ್ಕೊಂಡ್ರು, ಅದಕ್ಕೆ ಸೊಲ್ಯೂಷನ್ ಏನು? ಅವರು ಒಂದು ಜಾಗದಲ್ಲಿ ಅವ್ರ ಹತ್ರ ಏನು ದಾಖಲೆಗಳಿಲ್ಲ. ಅವ್ರಿಗೆ ಆ ಜಾಗ ಹೇಗೆ ಬಂತು ಅಂತ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ, ದಾಖಲಾತಿಗಳಿಲ್ಲ. ಅವ್ರು ನಮ್ಗೆ ಖಾತಾ ಮಾಡಿಕೊಡಿ ಅಂತ ಇದ್ದಾರೆ. ಹೇಗೆ, ಯಾವ ಬೇಸಿಸ್ ಮೇಲೆ ಖಾತಾ ಮಾಡಿಕೊಡೋದು? ಇಟ್ ಇಸ್ ಎ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಗೌರ್ಮೆಂಟ್ ಲ್ಯಾಂಡ್. ಹರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಸ್ ದಟ್ ಶಿ ಸೇಸ್ ನಾನು 30 ವರ್ಷದಿಂದ ಇದೀನಿ ಸರ್ ಅಂತ ಅಮ್ಮ ಹೇಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾಳೆ. ಅದು ಬೇರೆ ವಿಷಯ. ಬಟ್ ಅಲ್ಲಿ ದಾಖಲೆ ಏನು ಇಲ್ಲಲ್ಲ ಅವ್ರಿಗೆ ಮಾಡಿಕೊಡ್ಲಿಕ್ಕೆ. ಅದಕ್ಕೆ ನಾನು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಏನಾರ ಒಂದು ನಿಮ್ಮ BBMP ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವ್ರಿಗೆ ಏನಾರ ಒಂದು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಇಷ್ಟು ದುಡ್ಡು ಕಟ್ಸ್ಕೊಂಡು ಅವ್ರಿಗೆ ಏನಾರ ಜಾಗ ಮಾಡಿಕೊಡ್ಲಿಕ್ಕೆ ಆಗುತ್ತಾ? ಆ ಜಾಗ ಏನು 400-450 ಅಡಿ ಇದೆ ಅಂತ, ಚಿಕ್ಕ ಜಾಗ ಅದು. ಅವರೇ ಜೀವನ ಮಾಡ್ಕೊಳ್ತಾರೆ. ಈಗ ಲಾಸ್ಟ್ ಟೈಮ್ ಅದನ್ನು ಅವರು ಏನು ಹೋಟ್ಲ್ ಇಟ್ಕೊಂಡಿದ್ರು, ಮನೆಯನ್ನು ಹೊಡೆದಾಕ್ಬಿಟ್ಟಿದ್ದಾರಂತೆ. ಅವ್ರು ಅದಕ್ಕೆ ಹೊಡೆದಾಕಿದ್ದಾರೆ. ಅದಕ್ಕೆ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಿ ಹೇಳಿದ್ದೀನಿ. ದಿಢೀರ್ ಭೇಟಿ ಬೇರೆ ಬೇರೆ ತಾಲೂಕು ಕಚೇರಿಗಳು DCFC ಈ ತರ ಮುಂದುವರಿಯುತ್ತೆ. ಯಾಕಂದ್ರೆ ಇವತ್ತು ಸಡನ್ ಭೇಟಿ ಕೊಟ್ಟಿರೋದು ಬೇರೆ ಆಫೀಸರ್ ಸಬ್ ರಿಜಿಸ್ಟ್ರಾರ್ ಅಲ್ಲ. ಈಗ ಅವ್ರ ಹತ್ರ ಕೆಲವು ವಿಷಯಗಳು ತಗೊಳ್ತೀವಿ, ಏನು ಯಾಕೆ ಬಂದಿದ್ರಿ ನೀವು ಏನು ಅಂತ. ಈಗ ಅನುಮಾನಾಸ್ಪದವಾಗಿ ಅವ್ರು ಬಿಟ್ಟಿದ್ದಾರೆ, ಏನ್ ಮಾಡಿದ್ರಿ, ಯಾಕೆ ಬರ್ತೀರಿ ಪದೇ ಪದೇ ಇಲ್ಲಿ, ನಿಮ್ಗೆ ಏನ್ ಕೆಲಸ ಇದೆ ಅಂತ ಕೇಳ್ತೀವಿ. ಅವ್ರ ಹತ್ರ ಏನಾದ್ರು ದಾಖಲೆ ನಮ್ಮ ಅಧಿಕಾರಿಗೆ ಹೇಳ್ತಾರೆ 6 ಜನ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಅವ್ರು ಏನಾದ್ರು ಇದ್ರೆ ಹಂಗೇನಾರು ತಪ್ಪು ಮಾಡಿದ್ರೆ ನಾವು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ.
ಈಗ ನಾನು ಹೇಳೋದು ಮೇಡಮ್, ತಾವು ಆದಷ್ಟು ಸ್ವಲ್ಪ ಮಧ್ಯವರ್ತಿಗಳ ಹಾವಳಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದೀವಿ ನಾವು. ಬಿಟ್ಟು ಇದು ಹಾಕ್ಬಿಡಿ. ಈ ವಿಡಿಯೋನ ಲಾಂಚ್ ಎಲ್ಲ ಮಾಡ್ತಾ ಇದೀವಿ. ಏನೋ ಮಧ್ಯವರ್ತಿಗಳನ್ನ ಎಂಟರ್ಟೈನ್ ಮಾಡಬಹುದು, ಡೈರೆಕ್ಟ್ ನಮ್ಮಲ್ಲಿನೇ ಬರ್ತೀವಿ. ಬೋರ್ಡ್ಸ್ ಎಲ್ಲ ಕಡೆ ಹಾಕ್ಬಿಡಿ. ನೋಬಡಿ ಶುಡ್ ಎಂಟರ್ಟೈನ್ ಎನಿಬಡಿ ಅಂತ ಆ ಕಡೆ ಹಾಕ್ಬಿಡಿ. ಬೋರ್ಡ್ಸ್ ಇದೆ. ಆಮೇಲೆ ನಮ್ಮ ಲೋಕಾಯುಕ್ತ ಬೋರ್ಡ್ ಹಾಕಿಲ್ಲ, ದೊಡ್ಡ ಬೋರ್ಡ್ ಹಾಕಿ.